ರೈತ ಕಾಪಾಡಿದಂದ್ರೆ ಧರ್ಮ ವಿಕಾಸ ಎಲ್ಲ ಸಾಧು ಸಂತರಿಗೆ ನಾನು ಇಲ್ಲಿ ವಂದನೆ ಮಾಡ್ತೇನೆ. ನಮ್ಮ ಸತಿಗೋಡ್ ಕಾಕಾಬಿ ಹುಕ್ಕೇರವ್ರು ಬಂದರು. ನಿನ್ನೆ ಹುಕ್ಕೇರಿ ತಾಲೂಕದಾಗ ಶಶಿಕಾಂತ್ ನಾಯಕರ ಮತ್ತು ನಮ್ಮ ಮಗನ ರೈತ ಸಂಘಟನೆಗಳ ನೇತೃತ್ವದಾಗ ಅಲ್ಲಿ ದೊಡ್ಡ ಹೋರಾಟ ಆಗಿ ರಾತ್ರಿ ನಾವು ಅಲ್ಲಿ ಇಟ್ಟು ಬಂದಿದ್ದೇವೆ. ನಮ್ಮ ಮಹಾರಾಷ್ಟ್ರ ಸಂಘಟನೆ ಎಲ್ಲ ನಡೆದಿದೆ. ಈಗ ನಾಳೆ 7 ತಾರೀಕ ರಾಷ್ಟ್ರೀಯ ನ್ಯಾಷನಲ್ ಹೈವೇ ರೋಕಾಸೋದ ಮತ್ತು ಅದನ್ನ ಹಿಡಿಯೋದ ನಿರ್ಮಾಣಕ್ಕೆ ಕರ್ನಾಟಕ ಸರ್ಕಾರಗಳ ನಿರ್ಣಯ ತಗೊಳಕ ಕೇಂದ್ರ ಸರ್ಕಾರ ಲಕ್ಷ ಹಾಕ್ಬೇಕ ತೀರ್ಮಾನಕ್ಕ ಈ ರೈತರ ಮುಖಂಡರೆಲ್ಲ ಬಂದಾರೆ. ನಮ್ಮಲ್ಲಿ 3751 ರೂಪಾಯಿದ ಮೊದಲಿನ ಕಂತು ಸಿಗಬೇಕಂತ ನಮ್ಮ ಡಿಮಾಂಡ್ ಇದೆ. ಸುಮಾರು 24 ವರ್ಷದಿಂದ ನಾವು ಹೋರಾಟ ಮಾಡ್ಕೊತ ರಾಜು ಶೆಟ್ಟಿ ಅವರ ನೇತೃತ್ವದಾಗ ಹೋರಾಟ ಮಾಡ್ಕೊತ ಬಂದಿವಿ. ಆದರೂ ಒಂದು ಕಳ್ಕಳಿ ವಿನಂತಿ ಮಾಡೋದಕ್ಕೆ ಮತ್ತೆ ಮರಿಬಾರ್ದು ದೇಶದಿಂದ ನಮ್ಮಲ್ಲಿ ನಾವು 751 ಬೆಳೆದೆವು. ಮತ್ತ ಅಲ್ಲಿ ನಾವು ಕಾರ್ಖಾನೆಗಳನ್ನ ಮಾರಿದ ರೈತರೆಲ್ಲ ಅಲ್ಲಿ ಕಬ್ಬು ಕರೆಯಂಗಿಲ್ಲ. ಆದ್ರೂ ಹರಾಮ್ಕೋರ್ ಬಡ್ಡಿ ಮಕ್ಕಳು ನಮ್ಮಲ್ಲೇ ಕಾರ್ಖಾನೆದವ್ರು ಬಂದು ನಿಮ್ಮಲ್ಲೇ ಹೇಳ್ತಾರೋ 34 ರೂಪಾಯಿ ನೀವು ಕ್ಯಾಶ್ ಹೆಂಗ್ ಕ್ಯಾರಿ ಕೊಡ್ತೀವೋ ನೀವು ನಮ್ಗೆ ಕಬ್ಬು ಕೊಡ್ತೀವಿ. ನಿಮ್ಮ ಶರಮಂತ ಪಾಟೀಲ್ ಅದಲ್ಲ ಅವನ ಮಗ ಯೋಗೇಶ್ ಪಾಟೀಲ್, ಯೋಗೇಶ್ ಯಾರು ಹೆಸರು ಮಗ ಯೋಗೇಶ್, ನಮ್ಮಲ್ಲಿ ಅವ್ರು 2 ಕಾರ್ಖಾನೆ ನಮ್ಮ ಭಾಗದಾಗ ನಡೆಸ್ತಾರೆ. ಒಂದು ತಾಂಬಾಳೆ ಮತ್ತು ಒಂದು ಶವಳಿ ತಾಲೂಕ ಸಹ್ಯಾದ್ರಿ. ನಮ್ಮ ಸಂಘಮಿತ್ರ ಅಂತ ಪಾಪ ಚೌಗಡೆ ಇನ್ಕಾಣಕತ್ತರು. ಆ ಕಡೆ 34 ಕೊಡ್ತಾ ಈ ಕಡೆ ಏನಾಗಿತ್ತು ಕಿಶನ್, ಆ ಕಡೆ 34 ಕೊಡ್ತಾ ಪಾಪ ಚೌಗಡೆ ಅವರ ನಮ್ಮ ಸ್ನೇಹಿತರಿಗೇನೆ ಮೆಟ್ ನಮ್ಮ ಸ್ವಾಭಿಮಾನಿ ರೈತ ಸಂಘದ ಮೆಟ್ ಭಾವ ಅದಕ್ಕೆ ಕೊಡ್ತಾರೆ.